ಹಲೋ ನಮಸ್ತೆ, ನಾನು ಸಬಾ. ತಿಂಗಳಿಗೆ 6,000 ರೂಪಾಯಿ ಮೋದಿಗೆ ಪವರ್ ಸ್ಟ್ರೋಕ್ ಕೊಟ್ರ ರಾಗ. ವರ್ಷಕ್ಕೆ 72,000 ರೂಪಾಯಿ ಮೋದಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ರ ರಾಹುಲ್. ರಾಹುಲ್ ಬ್ರಹ್ಮಾಸ್ತ್ರಕ್ಕೆ ಮೋದಿ ಬಳಿ ಇದೆಯಾ ಆ ಪಾಶುಪತಾಸ್ತ್ರ? ಯಾವುದು ಗೊತ್ತಾ? ಮೋದಿ ಬತ್ತಳಿಕೆಯ ಕಟ್ಟ ಕಡೆಯ ಆ ಅಸ್ತ್ರ. ಇದು ಈ ಹೊತ್ತಿನ ಸ್ಪೆಷಲ್. 6,000 ಒಂದು ತಿಂಗಳಿಗೆ ವರ್ಕೌಟ್ ಆಗುತ್ತಾ? ಇಲ್ಲಿವರೆಗೆ ರೈತರ ಅಕೌಂಟ್ಗೆ ದುಡ್ಡು ಹಾಕೋ ಸ್ಕೀಮ್ ಅನ್ನಷ್ಟೇ ನೋಡಿದ್ದೀವಿ. ಆದ್ರೆ ಈಗ ದೇಶದ ಜನರಿಗೆ ತಿಂಗಳಿಗೆ 6,000 ರೂಪಾಯಿ ನೀಡೋದಾಗಿ ರಾಹುಲ್ ಗಾಂಧಿ ಘೋಷಿಸಿದ್ದಾರೆ. ಎಸ್, ಕೈಗೆ ಅಧಿಕಾರ ಬಂದ್ರೆ ದೇಶದ ಜನರಿಗೆ ವರ್ಷಕ್ಕೆ 72,000 ರೂಪಾಯಿ ಕೊಡ್ತಾರಂತೆ ರಾಹುಲ್. ಚುನಾವಣೆಯ ಹೊಸ್ತಿಲಲ್ಲಿ ರಾಹುಲ್ ಮಾಡಿರೋ ಘೋಷಣೆ ಮೋದಿಗೆ ಮಾಸ್ಟರ್ ಸ್ಟ್ರೋಕ್ ಆಗುತ್ತಾ? ದೇಶವಾಸಿಗಳಿಗೆ 6,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಘೋಷಿಸೋ ಮೂಲಕ ಮೋದಿಗೆ ರಾಹುಲ್ ಪವರ್ ಸ್ಟ್ರೋಕ್ ಕೊಟ್ರ. ರಾಹುಲ್ ಗಾಂಧಿಯ ಈ ಬ್ರಹ್ಮಾಸ್ತ್ರಕ್ಕೆ ಮೋದಿ ಬಳಿ ಇರೋ ಪಾಶುಪತಾಸ್ತ್ರ ಯಾವುದು? ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀವಿ ಈ ಸ್ಪೆಷಲ್ ಎಪಿಸೋಡ್ ನಲ್ಲಿ. ತಿಂಗಳಿಗೆ 6,000 ರೂಪಾಯಿ ಮೋದಿಗೆ ಪವರ್ ಸ್ಟ್ರೋಕ್ ಕೊಟ್ರ ರಾಗ. ವರ್ಷಕ್ಕೆ 72,000 ರೂಪಾಯಿ ಮೋದಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ರ ರಾಹುಲ್. ರಾಹುಲ್ ಬ್ರಹ್ಮಾಸ್ತ್ರಕ್ಕೆ ಮೋದಿ ಬಳಿ ಇದೆಯಾ ಆ ಪಾಶುಪತಾಸ್ತ್ರ? ಯಾವುದು ಗೊತ್ತಾ? ಮೋದಿ ಬತ್ತಳಿಕೆಯ ಕಟ್ಟ ಕಡೆಯ ಆ ಅಸ್ತ್ರ. ದೇಶದಲ್ಲಿ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ಸದ್ಯ ದೇಶಾದ್ಯಂತ ನಾಮಿನೇಷನ್ ಪರ್ವ ಆರಂಭವಾಗಿದ್ದು ಪ್ರಜಾಪ್ರಭುತ್ವದ ಹಬ್ಬ ಕಳೆಗಟ್ಟಿದೆ. ದೇಶದ ಚುಕ್ಕಾಣಿ ಹಿಡಿಯಲು ಎಲ್ಲಾ ಪಕ್ಷಗಳು ಕೂಡ ನಾನಾ ತಂತ್ರಗಳನ್ನ ಮಾಡ್ತಾ ಇರೋ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಬ್ರಹ್ಮಾಸ್ತ್ರವೊಂದನ್ನ ಪ್ರಯೋಗಿಸಿದ್ದಾರೆ. ಕಾಂಗ್ರೆಸ್ ಪಾಲಿಗೆ ಅಳಿವು ಉಳಿವಿನ ಚುನಾವಣೆಯಾಗಿರುವ ಈ ಲೋಕಸಮರದಲ್ಲಿ ಹೇಗಾದ್ರೂ ಮಾಡಿ ಮೋದಿಯನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿದೆ. ಇದಕ್ಕಾಗಿ ಈಗ ಅತಿ ದೊಡ್ಡ ಅಸ್ತ್ರವನ್ನೇ ರಾಹುಲ್ ಗಾಂಧಿ ಪ್ರಯೋಗಿಸಿದಂತಿದೆ. 5 ವರ್ಷಕ್ಕೊಮ್ಮೆ ಬರುವ ಸಾರ್ವತ್ರಿಕ ಚುನಾವಣೆ ದೇಶವನ್ನ ಯಾರು ಆಳ್ಬೇಕು ಅನ್ನೋದನ್ನ ನಿರ್ಧರಿಸುತ್ತೆ. 2014ರಲ್ಲಿ ಬಿಜೆಪಿಯ ನರೇಂದ್ರ ಮೋದಿಯವರು ಭರ್ಜರಿ ಜಯ ಸಾಧಿಸೋದ್ರ ಮೂಲಕ ಅಧಿಕಾರಕ್ಕೇರಿದ್ರು. 5 ವರ್ಷಗಳ ಯಶಸ್ವಿಯಾಗಿ ಆಡಳಿತ ನಡೆಸಿ ಈಗ ಮತ್ತೊಂದು ಅವಧಿಗೆ ಪ್ರಧಾನಿಯಾಗಲು ಹೊರಟಿದ್ದಾರೆ. ಫಿರ್ ಏಕ್ ಬಾರ್ ಮೋದಿ ಸರ್ಕಾರ್ ಅನ್ನೋ ಘೋಷಣೆಯೊಂದಿಗೆ ಬಿಜೆಪಿ ಚುನಾವಣೆಗೆ ಹೊರಟಿದೆ. ಮೈ ಬಿ ಚೌಕಿದಾರ್ ಅಂತ ಮೋದಿ ಬೆಂಬಲಿಗರು ದೇಶಾದ್ಯಂತ ಅಲೆ ಎಬ್ಬಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲೇ ರಾಹುಲ್ ಗಾಂಧಿಯವರು ತಮ್ಮ ಬತ್ತಳಿಕೆಯಿಂದ ಕಟ್ಟಕಡೆಯ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. 72 ವರ್ಷಗಳ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಎಂಥದ್ದೊಂದು ನಡೆದಿರಲಿಲ್ಲ. ಯಾರು ಕೂಡ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಲಿಲ್ಲ. ಆದ್ರೆ ಈ ಲೋಕಸಮರ ಕಾಂಗ್ರೆಸ್ ಪಾಲಿಗೆ ಮಾಡು ಇಲ್ಲವೇ ಮಡಿ ಕದನವಾಗಿರೋದ್ರಿಂದ ಮೊದಲ ಬಾರಿಗೆ ಇಂಥದ್ದೊಂದು ರಿಸ್ಕಿ ಹೆಜ್ಜೆ ಇಟ್ಟಿದ್ದಾರೆ ರಾಹುಲ್ ಗಾಂಧಿ. ದೇಶದಲ್ಲಿ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಅನ್ನ ಉಳಿಸಲೇಬೇಕು ಅಂತ ರಾಹುಲ್ ಈಗ ದೇಶದ ಜನರಿಗೆ ನೇರವಾಗಿ ದುಡ್ಡು ಕೊಡುವ ಅಸ್ತ್ರವನ್ನ ಬಿಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯ ಹೊತ್ತಲ್ಲೇ ರಾಹುಲ್ ಇಂಥದ್ದೊಂದು ಅಸ್ತ್ರ ಬಿಟ್ಟಿರೋದು ಮೋದಿಗೆ ಪವರ್ ಸ್ಟ್ರೋಕ್ ಆಗುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ. ಚುನಾವಣೆ ಬಂದ್ರೆ ಮತದಾರರನ್ನ ಓಲೈಸಲು ರಾಜಕಾರಣಿಗಳು ನಾನಾ ತಂತ್ರಗಳನ್ನ ಮಾಡೋದು ಹೊಸದೇನಲ್ಲ. ಯಾಕಂದ್ರೆ ಅಂತಿಮವಾಗಿ ಮತದಾರರ ಮನಸ್ಸು ಗೆದ್ದರೆ ದೇಶ ಗೆದ್ದಂತೆ ಅನ್ನೋ ಸತ್ಯ ಎಲ್ಲರಿಗೂ ಗೊತ್ತಿದೆ. ಹೀಗಾಗಿ ಚುನಾವಣೆಯ ಸಂದರ್ಭ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ನಾನಾ ಸರ್ಕಸ್ಗಳನ್ನ ಮಾಡುತ್ತವೆ. ಸದ್ಯ ದೇಶದಲ್ಲೂ ಈ ಕೆಲಸ ಭರದಿಂದ ಸಾಗಿದೆ. ಒಂದು ಕಡೆ ಪ್ರಧಾನಿ ಮೋದಿ ತಾವು ಕಳೆದ 5 ವರ್ಷಗಳಲ್ಲಿ ಮಾಡಿರೋ ಅಭಿವೃದ್ಧಿ ಕೆಲಸಗಳನ್ನ ಜನರ ಮುಂದಿಟ್ಟುಕೊಂಡು ವೋಟ್ ಕೇಳೋ ಪ್ಲಾನ್ ಮಾಡಿದ್ರೆ, ಅತ್ತ ರಾಹುಲ್ ಮೋದಿ ವಿರುದ್ಧ ಒಂದು ಬ್ರಹ್ಮಾಸ್ತ್ರವನ್ನೇ ಬಿಟ್ಟಿದ್ದಾರೆ. ದೇಶದ ಜನರಿಗೆ 6,000 ರೂಪಾಯಿ, ಜನರ ಅಕೌಂಟ್ಗೆ ವರ್ಷಕ್ಕೆ 72,000 ರೂಪಾಯಿ. ಕೈಗೆ ಅಧಿಕಾರ ಸಿಕ್ಕರೆ ಜನರ ಕೈಗೆ ಹಣ. ಕಾಂಗ್ರೆಸ್ ಪಾರ್ಟಿ ಗ್ಯಾರಂಟಿ करती है कि हिंदुस्तान के 20% सबसे गरीब परिवारों को, शौक मत होना, अभी धमाका बचने जा रहा है, 20% सबसे गरीब परिवारों को हर साल 72,000 रुपए देने जा रही है. फिर से कहता हूं, एक साल में 20% सबसे गरीब परिवारों को, हर जात, हर धर्म, हर भाषा के गरीब परिवारों को 72,000 रुपए साल के उनके बैंक अकाउंट में सीधा डाल दिया जाएगा. 5 करोड़
फैमिलीज 25 करोड़ लोगों को डायरेक्ट इस स्कीम का फायदा मिलेगा। ಹೌದು, ಇದು ರಾಹುಲ್ ಗಾಂಧಿ ಅವರ ಈ ಚುನಾವಣೆಯ ಅಂತಿಮ ಅಸ್ತ್ರ ಅಂದ್ರೂ ತಪ್ಪಾಗಲ್ಲ. ದೇಶದಲ್ಲಿರುವ ಮೋದಿ ಹವವನ್ನ ಮೆಟ್ಟಿಹಾಕಲು, ಕೇಸರಿ ಪಾಳೆಯದ ಪಾರುಪತ್ಯವನ್ನ ಕೊನೆಗಾಣಿಸಲು ರಾಹುಲ್ ಗಾಂಧಿ ಸದ್ಯ ಇಂಥದ್ದೊಂದು ಮಹತ್ವದ ಘೋಷಣೆ ಮಾಡಿದ್ದಾರೆ. ಇತ್ತೀಚಿನ ಸಮೀಕ್ಷೆಗಳೆಲ್ಲ ಮತ್ತೆ ಮೋದಿ ಸರ್ಕಾರವೇ ಅಧಿಕಾರಕ್ಕೆ ಬರಬಹುದು ಅನ್ನೋ ವರದಿಯನ್ನ ಹೇಳ್ತಾ ಇದ್ದು, ಮೋದಿಯನ್ನ ಸೋಲಿಸುವುದು ಕಷ್ಟ ಸಾಧ್ಯ ಎನ್ನಲಾಗ್ತಿದೆ. ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮಹತ್ತರ ಘೋಷಣೆಯನ್ನ ಹೊರಡಿಸಿದ್ದಾರೆ. ಕೈಗೆ ಅಧಿಕಾರ ಕೊಡಿ, ನಿಮ್ಗೆ ನಾವು ದುಡ್ಡು ಕೊಡ್ತೀವಿ ಅಂದಿದ್ದಾರೆ. कांग्रेस पार्टी गारंटी करती है कि हिंदुस्तान के 20% सबसे गरीब परिवारों को, शौक मत होना, अभी धमाका बजने जा रहा है, 20% सबसे गरीब परिवारों को हर साल 72,000 रुपए देने जा रही है। फिर से कहता हूं, एक साल में 20% सबसे गरीब परिवारों को, हर जात, हर धर्म, हर भाषा के गरीब परिवारों को 72,000 रुपए साल के उनके बैंक अकाउंट में सीधा डाल दिया जाएगा। 5 करोड़ फैमिलीज, 25 करोड़ लोगों को डायरेक्ट इस स्कीम का फायदा मिलेगा। ಕೇಳಿದ್ರಲ್ಲ ರಾಹುಲ್ ಗಾಂಧಿ ಅವರ ಮಾತನ್ನ. ಇಷ್ಟು ದಿನ ಮೋದಿ ರೈತರ ಅಕೌಂಟ್ಗೆ ದುಡ್ಡು ಹಾಕೋದ್ರ ಬಗ್ಗೆ ಕೇಳಿದ್ರಿ. ಈಗ ರಾಹುಲ್ ಗಾಂಧಿ ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಬಡತನವನ್ನ ದೇಶದಿಂದ ಸಂಪೂರ್ಣವಾಗಿ ನಿರ್ನಾಮ ಮಾಡಲು ಬಡವರ ಅಕೌಂಟ್ಗೆ ನೇರವಾಗಿ ದುಡ್ಡು ಹಾಕೋದಾಗಿ ರಾಹುಲ್ ಗಾಂಧಿ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬಡವರ ಜೇಬಿಗೆ ನೇರವಾಗಿ ದುಡ್ಡು ಹಾಕೋದಾಗಿ ಹೇಳಿದ್ದಾರೆ. ಅದು ಕೂಡ ಪ್ರತಿ ತಿಂಗಳು ಪ್ರತಿಯೊಬ್ಬ ಬಡವನಿಗೂ 6,000 ರೂಪಾಯಿ ಸಿಗಲಿದೆ. ಅಂದ್ರೆ ಪ್ರತಿ ವರ್ಷ 72,000 ರೂಪಾಯಿ ಹಣ ಬಡವರಿಗೆ ಸಿಗುತ್ತೆ. ಈ ರೀತಿ ಒಟ್ಟು ದೇಶದ ಸುಮಾರು 25 ಕೋಟಿ ಬಡವರಿಗೆ ದುಡ್ಡು ಹಾಕೋದಾಗಿ ರಾಹುಲ್ ಗಾಂಧಿ ಹೇಳಿದ್ದಾರೆ. मनरेगा फर्स्ट फेज था ऑपरेशन का। मनरेगा में 14 करोड़ लोगों को हमने गरीबी से निकाला। अब ये सेकंड एंड फाइनल ऑपरेशन है। अब इस सेकंड फेज में हम 25 करोड़ लोगों को गरीबी से निकाल देंगे, खत्म कर देंगे। दिस इज अ ग्राउंड ब्रेकिंग आइडिया। ये ऐतिहासिक दिन है। हिंदुस्तान पे फाइनल असॉल्ट ऑन पॉवर्टी इज नाउ बिगिनिंग। ಎಸ್, ದೇಶದ ಇತಿಹಾಸದಲ್ಲೇ ಇಂಥದ್ದೊಂದು ಹೆಜ್ಜೆಯನ್ನ ಯಾರೂ ಇಟ್ಟಿರಲಿಲ್ಲ. 70ರ ದಶಕದಿಂದಲೂ ಗರೀಬಿ ಹಟಾವೋ ಅಂತ ರಾಜಕೀಯ ಪಕ್ಷಗಳು ಘೋಷಣೆಗಳನ್ನ ಮಾಡ್ತಾ ಬರ್ತಿವೆ. ಆದ್ರೆ ಇಲ್ಲಿಯವರೆಗೂ ಬಡತನವನ್ನ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಮೋದಿ ಸರ್ಕಾರ ಹೇಳೋ ಪ್ರಕಾರ ಸದ್ಯ ದೇಶದಲ್ಲಿ ಬಡತನ ರೇಖೆಗಿಂತ ಕೆಳಗೆ ಇರುವವರ ಸಂಖ್ಯೆ ದೇಶದ ಒಟ್ಟಾರೆ ಜನಸಂಖ್ಯೆಯ 5% ಮಾತ್ರವಂತೆ. ಈಗ ದೇಶದಿಂದ ಬಡತನವನ್ನ ಸಂಪೂರ್ಣವಾಗಿ ಹೊಡೆದೋಡಿಸುವ ಐತಿಹಾಸಿಕ ನಿರ್ಧಾರಕ್ಕೆ ಬಂದಿದ್ದಾರೆ ರಾಹುಲ್ ಗಾಂಧಿ. ದೇಶದ 25 ಕೋಟಿ ಬಡವರಿಗೆ ಲಾಭವಾಗುವಂತೆ ಪ್ರತಿ ತಿಂಗಳು ನೇರವಾಗಿ ಅಕೌಂಟ್ಗೆ 6,000 ರೂಪಾಯಿ ಹಾಕೋದಾಗಿ ಘೋಷಿಸಿದ್ದಾರೆ. ರಾಹುಲ್ ಗಾಂಧಿ ನಮ್ಮ ಸರ್ಕಾರ ಬಂದ್ರೆ ದುಡ್ಡು ಕೊಡೋದಾಗಿ ಘೋಷಿಸಿರಬಹುದು, ಆದ್ರೆ ಇವೆಲ್ಲ ಯಾರಿಗ್ ಸಿಗುತ್ತೆ? ಚುನಾವಣೆ ಸಂದರ್ಭದಲ್ಲಿ ರಾಹುಲ್ ಇಂಥದೊಂದು ಭರವಸೆ ಕೊಟ್ಟಿರೋದ್ರಿಂದ ಮೋದಿಗೆ ಇದು ಪವರ್ ಸ್ಟ್ರೋಕಾ? ಆ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಈ ರಿಪೋರ್ಟ್ ನಲ್ಲಿ. ಮತದಾನದ ದಿನ ಹತ್ತಿರ ಬರ್ತಾ ಇದ್ದಂತೆ ಒಂದೊಂದು ಪಕ್ಷಗಳು ಪ್ರಣಾಳಿಕೆಯನ್ನ ರಿಲೀಸ್ ಮಾಡೋಕೆ ಶುರು ಮಾಡಿವೆ. ಮತದಾರರಿಗೆ ವಿವಿಧ ಭರವಸೆಗಳನ್ನ ನೀಡೋಕೆ ಮುಂದಾಗಿವೆ. ನಮ್ಮ ಸರ್ಕಾರ ಬಂದ್ರೆ ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳೋಕೆ ಶುರು ಮಾಡಿವೆ. ಪ್ರಣಾಳಿಕೆಯ ಅಂಶಗಳ ಕುರಿತು ಕಾಂಗ್ರೆಸ್ ಪಕ್ಷ ದೆಹಲಿಯಲ್ಲಿ ಸಭೆ ಮಾಡಿದೆ. ಪ್ರಣಾಳಿಕೆಯಲ್ಲಿ ಏನಿರಬೇಕು, ಏನಿರಬಾರದು ಅಂತ ಚರ್ಚೆ ಮಾಡಿ ಕೈ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಬಡವರಿಗೆ ತಿಂಗಳಿಗೆ 6,000 ರೂಪಾಯಿ ಹಾಕೋ ಸ್ಕೀಮ್ ಅನ್ನ ತರೋದಾಗಿ ರಾಹುಲ್ ಗಾಂಧಿ ಘೋಷಿಸಿದ್ದಾರೆ. कांग्रेस पार्टी गारंटी करती है कि हिंदुस्तान के 20% सबसे गरीब परिवारों को, शौक मत होना, अभी धमाका बजने जा रहा है, 20% सबसे गरीब परिवारों को हर साल 72,000 रुपए देने जा रही है। फिर से कहता हूं, एक साल में 20% सबसे गरीब परिवारों को, हर जात, हर धर्म, हर भाषा के गरीब
परिवारों को 72,000 रुपए साल के उनके बैंक अकाउंट में सीधा डाल दिया जाएगा। 5 करोड़ फैमिलीज, 25 करोड़ लोगों को डायरेक्ट इस स्कीम का फायदा मिलेगा। 12,000ಕ್ಕಿಂತ ಕಡಿಮೆ ಆದಾಯ ಇರುವವರಿಗೆ 6,000, 5 ಕೋಟಿ ಕುಟುಂಬ, 25 ಕೋಟಿ ಜನರಿಗೆ ಸಿಗುತ್ತಾ ಹಣ? ಇದು ಬಡತನದ ವಿರುದ್ಧದ ಅಂತಿಮ ಅಸ್ತ್ರ ಅಂತ ಹೇಳಿರುವ ರಾಹುಲ್ ಗಾಂಧಿ, ದೇಶದಲ್ಲಿ ಕೈಗೆ ಅಧಿಕಾರ ಸಿಕ್ಕರೆ ಯಾವ ರೀತಿ ಬಡತನವನ್ನ ನಿರ್ಮೂಲನೆ ಮಾಡಲಿದ್ದೇವೆ ಅನ್ನೋದನ್ನು ಹೇಳಿದ್ದಾರೆ. ಕನಿಷ್ಠ ತಲಾ ಆದಾಯ ಯೋಜನೆಯಡಿ ವರ್ಷಕ್ಕೆ 72,000 ರೂಪಾಯಿ ನೀಡೋದಾಗಿ ರಾಹುಲ್ ಗಾಂಧಿ ಭರವಸೆ ಕೊಟ್ಟಿದ್ದಾರೆ. ಇದರಿಂದ ದೇಶದ 20% ಕಡು ಬಡವರಿಗೆ ಅನುಕೂಲವಾಗಲಿದೆಯಂತೆ. ತಿಂಗಳಿಗೆ 12,000 ರೂಪಾಯಿಗಿಂತ ಕಡಿಮೆ ಆದಾಯ ಇರುವ 5 ಕೋಟಿ ಕುಟುಂಬಗಳಿಗೆ ತಿಂಗಳಿಗೆ 6,000 ರೂಪಾಯಿ ಕೊಡಲಿದ್ದಾರಂತೆ. ಇದರಿಂದ ಒಟ್ಟು 25 ಕೋಟಿ ಮತದಾರರಿಗೆ ಅನುಕೂಲವಾಗಲಿದೆ ಅಂತ ರಾಹುಲ್ ಗಾಂಧಿ ಭರವಸೆ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿಯೊಂದು ಕುಟುಂಬವು 12,000 ಕನಿಷ್ಠ ಆದಾಯ ಪಡೆಯುವಂತೆ ಯೋಜನೆಯನ್ನ ರೂಪಿಸಲಾಗಿದೆ. ಒಂದು ವೇಳೆ ನೀವು 10,000 ರೂಪಾಯಿ ಆದಾಯವನ್ನ ಪಡಿತಾ ಇದ್ರೆ ನಿಮಗೆ 2,000 ಸಿಗಲಿದೆ. 8,000 ಆದಾಯ ಪಡಿತಾ ಇದ್ರೆ 4,000 ರೂಪಾಯಿ ಸಿಗಲಿದೆ. ಈ ಯೋಜನೆ ಜಾರಿಗೆ ಸಂಬಂಧಿಸಿದಂತೆ ಎಲ್ಲಾ ಲೆಕ್ಕಾಚಾರಗಳನ್ನು ಆರ್ಥಿಕ ತಜ್ಞರ ಜೊತೆ ಮಾತನಾಡಿದ್ದಾರಂತೆ. ಈ ಮೂಲಕ ದೇಶದಲ್ಲಿರುವ ಬಡತನವನ್ನ ಸಂಪೂರ್ಣ ನಿರ್ಮೂಲನೆ ಮಾಡೋದಾಗಿ ರಾಹುಲ್ ಗಾಂಧಿ ಶಪಥ ಮಾಡಿದ್ದಾರೆ. ತಮ್ಮ ಪ್ರಣಾಳಿಕೆಯಲ್ಲಿ ಈ ಬಾರಿ ಬಡವರಿಗೆ ಪ್ರತಿ ತಿಂಗಳು ಹಣ ಕೊಡೋ ಸ್ಕೀಮೇ ಮೈನ್ ಅಜೆಂಡಾ ಅನ್ನೋದನ್ನ ಸಾರಿದ್ದಾರೆ. ಕೆಲ ಶ್ರೀಮಂತ ರಾಷ್ಟ್ರಗಳಲ್ಲಿ ಈ ರೀತಿ ಸರ್ಕಾರದ ವತಿಯಿಂದಲೇ ಬಡವರಿಗೆ ವಾರ್ಷಿಕವಾಗಿ ಇಂತಿಷ್ಟು ಆದಾಯವನ್ನ ಕೊಡುವ ಪದ್ಧತಿ ಇದೆ. ಆದ್ರೆ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಾ ಇರುವ ರಾಷ್ಟ್ರಗಳಿಗೆ ಈ ರೀತಿಯ ಯೋಜನೆಗಳನ್ನ ತರೋದು ಸಾಕಷ್ಟು ಹೊರೆಯಾಗಲಿದೆ. ಅಂದಾಜಿನ ಪ್ರಕಾರ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಗೆದ್ದು ಈ ಕನಿಷ್ಠ ಆದಾಯ ಯೋಜನೆಯನ್ನ ಜಾರಿಗೆ ತಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ವಾರ್ಷಿಕವಾಗಿ ಸುಮಾರು 3.5 ಲಕ್ಷ ಕೋಟಿಯಷ್ಟು ನಷ್ಟವಾಗಲಿದೆ. ಇದನ್ನ ತುಂಬಿಸಲು ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸಾಧ್ಯನಾ ಅನ್ನೋದೇ ಪ್ರಶ್ನೆ. ಪ್ರಧಾನಿ ಮೋದಿ ಈ ಬಾರಿ ಕಳೆದ 5 ವರ್ಷಗಳಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನೇ ಅಜೆಂಡಾ ಮಾಡಿಕೊಂಡು ಚುನಾವಣೆಗೆ ಹೋಗೋ ಪ್ಲಾನ್ ಮಾಡಿದ್ರು. ಆದರೆ ಕಳೆದ ತಿಂಗಳು ನಡೆದ ಪುಲ್ವಾಮಾ ದಾಳಿ ನಂತರದ ಬಾಲ್ಕೋಟ್ ಏರ್ ಸ್ಟ್ರೈಕ್ ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಿಸಿಬಿಟ್ಟಿತ್ತು. ಚುನಾವಣೆಯ ಹೊಸ್ತಿಲಲ್ಲೇ ಇಂತಹ ಘಟನೆಗಳು ನಡೆದಿದ್ರಿಂದ ಆಡಳಿತದಲ್ಲಿದ್ದ ಮೋದಿ ಸರ್ಕಾರಕ್ಕೆ ಸಹಜವಾಗಿಯೇ ಇದು ಚುನಾವಣೆಯಲ್ಲಿ ಅನುಕೂಲ ಮಾಡಿಕೊಡಬಹುದು ಅನ್ನೋ ವಿಶ್ಲೇಷಣೆಗಳು ನಡೆದಿದ್ವು. ಇತ್ತೀಚಿನ ಸಮೀಕ್ಷೆಗಳೆಲ್ಲ ಮೋದಿ ಸರ್ಕಾರವೇ ಮತ್ತೆ ಅಧಿಕಾರಕ್ಕೆ ಬರಬಹುದು ಅಂತ ಹೇಳಿದ್ವು. ಆದ್ರೆ ಈಗ ಮೊದಲ ಹಂತದ ಮತದಾನಕ್ಕೆ 2 ವಾರಗಳು ಇರಬೇಕಾದ್ರೆ ಮಹಾಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದ್ದಾರೆ. ಬಡತನ ನಿರ್ಮೂಲನೆಗೆ ಇದು ಕಟ್ಟಕಡೆಯ ಅಸ್ತ್ರ ಅಂತ ಹೇಳಿರುವ ರಾಹುಲ್ ತನ್ನ ಬತ್ತಳಿಕೆಯ ಕಟ್ಟಕಡೆಯ ಚುನಾವಣಾ ಅಸ್ತ್ರವನ್ನ ಬಳಸಿದಂತಿದೆ. ರಾಹುಲ್ ಗಾಂಧಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಕನಿಷ್ಠ ತಲಾ ಆದಾಯ ಯೋಜನೆ ತರೋದಾಗಿ ಘೋಷಿಸಿರೋದು ಈ ಚುನಾವಣೆಯಲ್ಲಿ ಮೋದಿಗೆ ಕೌಂಟರ್ ಕೊಡುತ್ತಾ ಅನ್ನೋ ಚರ್ಚೆಗಳು ಶುರುವಾಗಿವೆ. ಮತ್ತೊಮ್ಮೆ ದೇಶದ ಚುಕ್ಕಾಣಿ ಹಿಡಿಯಲು ಸರ್ವಸನ್ನದ್ಧರಾಗಿರುವ ಮೋದಿ ಈಗಾಗಲೇ ದೇಶಾದ್ಯಂತ ಪ್ರಚಾರ ನಡೆಸೋಕೆ ಪ್ಲಾನ್ ನಡೆಸಿದ್ದಾರೆ. ಕಾಲಿಗೆ ಚಕ್ರ ಕಟ್ಟಿ ದೇಶದ ಮೂಲೆ ಮೂಲೆ ಸುತ್ತಿ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರಲು ಯೋಜನೆಯನ್ನ ರೂಪಿಸಿದ್ದಾರೆ. ಈಗ ರಾಹುಲ್ ಗಾಂಧಿ ತನ್ನ ಬತ್ತಳಿಕೆಯಿಂದ ಮಹಾ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಮೋದಿ ಬತ್ತಳಿಕೆಯಿಂದ ಯಾವ ಪಾಶುಪತಾಸ್ತ್ರ ಬರಲಿದೆ ಅನ್ನೋದು ಕುತೂಹಲ ಕೆರಳಿಸಿದೆ. ಚುನಾವಣೆ ಹೊಸ್ತಿಲಲ್ಲೇ ರಾಹುಲ್ ಗಾಂಧಿ ಮೋದಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರಾ? ಬಡವರಿಗೆ ತಿಂಗಳಿಗೆ 6,000 ರೂಪಾಯಿ ನೇರವಾಗಿ ಕೊಟ್ಟು ತನ್ನ ಅಜ್ಜಿಯ ದಾರಿ ಹಿಡಿಯೋಕೆ ಮುಂದಾದಂತಿದೆ. ಇಂದಿರಾ ಗಾಂಧಿಯ ಗರೀಬಿ ಹಟಾವ್ ಯೋಜನೆಯನ್ನ ರಾಹುಲ್ ಈಗ ಮೋದಿ ವಿರುದ್ಧ ಪ್ರಯೋಗಿಸಲು ಮುಂದಾಗಿದ್ದಾರೆ. ಆದ್ರೆ ಮೋದಿ ಆ ಅಸ್ತ್ರವನ್ನ ರಾಗ ವಿರುದ್ಧ ಪ್ರಯೋಗಿಸಲಿದ್ದಾರಂತೆ. ಮೋದಿ ವಿರುದ್ಧ ರಾಹುಲ್ ಗಾಂಧಿ ಬ್ರಹ್ಮಾಸ್ತ್ರ. ರಾಗ ಬ್ರಹ್ಮಾಸ್ತ್ರಕ್ಕೆ ಮೋದಿ ಪಾಶುಪತಾಸ್ತ್ರ. ಜನರ ಮನಸ್ಸು ಬದಲಿಸುತ್ತಾ ರಾಗ ಈ ಅಸ್ತ್ರ. ಈ ಬಾರಿ ಲೋಕಸಭಾ ಚುನಾವಣೆ ಮೋದಿ ಹಾಗೂ ರಾಹುಲ್ ಗಾಂಧಿಗೆ ಮಹತ್ವದ್ದು. ಒಂದ್ ಕಡೆ ಈವರೆಗೂ ಸೋಲೆ ಕಾಣದ ಮೋದಿ, ಇನ್ನೊಂದ್ ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದ ರಾಹುಲ್ ಗಾಂಧಿ. ಇಬ್ಬರಿಗೂ ತಮ್ಮ ಪ್ರತಿಷ್ಠೆ ಉಳಿಸಿಕೊಳ್ಳುವ ಮಹತ್ವದ ಪರೀಕ್ಷೆ ಇದು. ಹೀಗಾಗಿ ಹೇಗಾದ್ರೂ ಮಾಡಿ ಚುನಾವಣೆ ಗೆಲ್ಲಬೇಕು ಅನ್ನೋ ಜಿದ್ದಷ್ಟೇ ಇಬ್ಬರಿಗೂ. ಇದಕ್ಕಾಗಿಯೇ ಮೋದಿ ಬಿರುಸಿನ ಪ್ರಚಾರ ಮಾಡ್ತಿದ್ದಾರೆ. ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಕೂಡ ಏನೂ ಕಮ್ಮಿ ಇಲ್ಲ ನೋಡಿ. ಆದ್ರೆ ಇದರ ಮಧ್ಯೆ ರಾಹುಲ್ ಗಾಂಧಿ ಮೋದಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ತಿಂಗಳಿಗೆ 6,000 ರೂಪಾಯಿಯನ್ನ ಬಡವರ ಖಾತೆಗೆ ನೇರ ಜಮೆ ಮಾಡುವ ಆಶ್ವಾಸನೆಯನ್ನ ರಾಗ ಕೊಟ್ಟಿದ್ದಾರೆ. ಗರೀಬಿ ಹಟಾವೋ ಯೋಜನೆಯನ್ನ ಮರು ಜಾರಿ ಮಾಡ್ತಾರಾ ರಾಹುಲ್ ಗಾಂಧಿ?
ಹೌದು, ಇಂದಿರಾ ಗಾಂಧಿ ಸುಮಾರು 48 ವರ್ಷಗಳ ಹಿಂದೆ ಅಂದ್ರೆ 1971ರಲ್ಲಿ ಗರೀಬಿ ಹಟಾವೋ ಯೋಜನೆಯನ್ನ ಜಾರಿಗೊಳಿಸಿದ್ರು. ಇದೀಗ ರಾಹುಲ್ ಗಾಂಧಿ ಕೂಡ ಅದೇ ಯೋಜನೆಯನ್ನ ಕೈಗೆತ್ತಿಕೊಂಡು ಮೋದಿಗೆ ಕೌಂಟರ್ ಕೊಡೋಕೆ ಮುಂದಾಗಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗೋದಿಲ್ಲ. ರಾಗ 6000 ಬ್ರಹ್ಮಾಸ್ತ್ರಕ್ಕೆ ಮೋದಿ ಬಿಡ್ತಾರಾ ಆ ಪಾಶುಪತಾಸ್ತ್ರ? ಇನ್ನು ರಾಹುಲ್ ಗಾಂಧಿ ಮೋದಿ ವಿರುದ್ಧ ಬಿಟ್ಟಿರೋ ಗರೀಬಿ ಹಟಾವೋ ಬಾಣಕ್ಕೆ ಪ್ರತಿಯಾಗಿ ಮೋದಿ ಅದೊಂದು ಪಾಶುಪತಾಸ್ತ್ರ ಬಿಡಲಿದ್ದಾರಂತೆ. ಈಗಾಗಲೇ ಮೋದಿ ರಾಹುಲ್ ಗಾಂಧಿಯ ರೈತರ ಸಾಲ ಮನ್ನಾಕ್ಕೆ ಸೆಡ್ಡು ಹೊಡೆದು ನೇರವಾಗಿ ರೈತರ ಖಾತೆಗೆ ಹಣವನ್ನ ಜಮೆ ಮಾಡ್ತಿದೆ. ಪಂಚರಾಜ್ಯ ಚುನಾವಣೆಯಲ್ಲಿ ರೈತರ ಸಾಲ ಮನ್ನಾ ಅಸ್ತ್ರ ಪ್ರಯೋಗಿಸಿ ಗೆದ್ದಿದ್ದ ರಾಗ ಲೋಕಕದನಕ್ಕೂ ಅದೇ ಅಸ್ತ್ರವನ್ನ ಬಳಸಿಕೊಳ್ಳಲು ಮುಂದಾಗಿದ್ರು. ಆದ್ರೆ ವರ್ಷಕ್ಕೆ 6000 ರೂಪಾಯಿಯನ್ನ ನೇರ ರೈತರ ಖಾತೆಗೆ ಜಮಾ ಮಾಡಿದ ಮೋದಿ ರಾಗಾರ ಆ ಪ್ಲಾನ್ಗೆ ಸೆಡ್ಡು ಹೊಡೆದ್ರು. ಆದ್ರೆ ಈಗ ರಾಹುಲ್ ಗಾಂಧಿ ಮತ್ತೊಂದು ಬ್ರಹ್ಮಾಸ್ತ್ರ ಬಿಟ್ಟಿದ್ದಾರೆ. ಮೋದಿ ಏನ್ ಮಾಡ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಮೋದಿ ಪ್ರಣಾಳಿಕೆಯಲ್ಲಿ ದೇಶವಾಸಿಗಳಿಗೆ ಬಂಪರ್ ಕೊಡುಗೆ. ರಾಹುಲ್ ಗಾಂಧಿ ಬಿಟ್ಟ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಮೋದಿಯು ಪಾಶುಪತಾಸ್ತ್ರ ಬಿಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನೇನು ಬಿಜೆಪಿ ಚುನಾವಣೆ ಪ್ರಣಾಳಿಕೆ ಬಿಡುಗಡೆಗೊಳಿಸಲಿದ್ದು, ಈ ಪ್ರಣಾಳಿಕೆಯಲ್ಲಿ ದೇಶವಾಸಿಗಳಿಗೆ ಬಂಪರ್ ಕೊಡುಗೆ ಕೊಟ್ಟು ರಾಗ ಬಿಟ್ಟ ಬ್ರಹ್ಮಾಸ್ತ್ರವನ್ನ ಧ್ವಂಸ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಆದ್ರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಆದ್ರೂ ದೇಶವಾಸಿಗಳಲ್ಲಿ ಮೋದಿಯೇ ಮತ್ತೊಮ್ಮೆ ಅನ್ನೋ ಭಾವನೆ ಒಂದು ಕಡೆ ಇರೋದ್ರಿಂದ ರಾಹುಲ್ ಗಾಂಧಿಯ ಈ ನಡೆ ಎಷ್ಟರ ಮಟ್ಟಿಗೆ ಯಶ ಕಾಣುತ್ತೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯೇ. ಆದ್ರೆ ಬಡವರಿಗೆ ದುಡ್ಡು ಕೊಡುವ ಅಸ್ತ್ರ ಚುನಾವಣೆಯಲ್ಲಿ ಸರಿಯಾಗಿ ವರ್ಕೌಟ್ ಆದ್ರೆ ಮೋದಿಯ ಹಾದಿ ಕಷ್ಟವಾಗಲಿದೆ. ಒಟ್ನಲ್ಲಿ ಇಂಥ ನಿರ್ಣಾಯಕ ಹಂತದಲ್ಲೇ ರಾಹುಲ್ ಗಾಂಧಿ ಮೋದಿಗೆ ರಗಡ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಮೋದಿ ಇದಕ್ಕೇನು ರಿಟರ್ನ್ ಕೌಂಟರ್ ಕೊಡಲಿದ್ದಾರೆ ಅನ್ನೋದು ದೇಶವಾಸಿಗಳ ಮುಂದಿರುವಂತಹ ಕುತೂಹಲ. ಇಂದಿರಾ ಗಾಂಧಿಯ ಗರೀಬಿ ಹಟಾವ್ ರೀತಿಯ ಯೋಜನೆ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತಾ ಅನ್ನೋದನ್ನ ನಾವೆಲ್ಲ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.